ಮಂಡಿ ಕಟಿ ಕಟಿ ಸೌಂಡ್ ಬರುತ್ತೆ. ತುಂಬಾ ಜನಕ್ಕೆ ಎದ್ದಾಗ ಕೂತಾಗ ಕಟಿ ಕಟಿ ಸೌಂಡ್ ಬರುತ್ತೆ. ಸೊ ಅಂತವ್ರು ಗ್ರೀನ್ ಕಲರ್ ತಗೊಳ್ಳಿ. ಗ್ರೀನ್ ಕಲರ್ ತಗೊಂಡು 2 ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ ಹಾಕಿ ಅಲ್ಲ. ಸೊ ಅಂತವ್ರು ಈ ಮಂಡಿ ಜಾಗಕ್ಕೆ ಸುತ್ತ ಯೆಲ್ಲೋ ಕಲರ್ ಹಾಕಿ. ಸುತ್ತ ಯೆಲ್ಲೋ. ಸೊ ಅಂತವ್ರು ಒಂದು ಸ್ಕೈ ಬ್ಲೂ ತಗೊಳ್ಳಿ. ಸ್ಕೈ ಬ್ಲೂ ತಗೊಂಡು ಅದೇ ಜಾಗಕ್ಕೆ ಸ್ಕೈ ಬ್ಲೂ ರಿಂಗ್ ಹಾಕಿ. ವಿಯರ್ ಪೇನ್ ಇರುತ್ತೆ. ಸೊ ಅಂತವ್ರು ಕಟ್ ಶಬ್ದ ಬರ್ತಾ ಇರುತ್ತೆ, ಪೇನ್ ಆಗಿರುತ್ತೆ, ಸರ್ಕ್ಯುಲೇಷನ್ ಆಗ್ತಿಲ್ಲ, ಅವಾಗೆಲ್ಲ ಬ್ಲಾಕ್ ಹಾಕಿ. ಬ್ಲಾಕ್ ಇಲ್ಲ ಒಂದು ವಿಭೂತಿ ಬಳಿರಬೇಕಾದ್ರೂ ಕೂಡ ಮಾಡಲ್ಲ, ಬಟ್ ಆದ್ರೂ ಕೂಡ ಮಂಡಿ ಪೇನು ಅಂತ ಬರ್ತಾರೆ. ಸೊ ಇದಕ್ಕೆ ಏನ್ ಚಿಕಿತ್ಸೆ ಇದೆ, ಹೇಗೆ ಸರ್? ಮಂಡಿ ನೋವು ನೋಡಿ ಮ್ಯಾಕ್ಸಿಮಮ್ ಏನೆಲ್ಲ ಬರುತ್ತೆ ಹೇಳ್ಬಿಡ್ತೀನಿ ನಾನು. ಮಂಡಿ ನೋವು ಅಂತ ಅವ್ರಿಗೆ ಯಾವ ತರ ಬರ್ಬೋದು ಅಂತ ಹೇಳ್ಬಿಡ್ತೀನಿ. ಅವ್ರಿಗೆ ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಬರ್ತಾ ಇದೆ ಅಂತಂದ್ರೆ ಒಂದು ಯೆಲ್ಲೋ ಕಲರ್ ತಗೊಳ್ಳಿ. ಬೋನ್ ಡೆನ್ಸಿಟಿ, ಓಕೆನಾ? ಸೊ ಇದು ನೋಡಿ, ದೇಹದ ರಿಫ್ಲೆಕ್ಸ್ ತಗೊಂಡ್ರೆ ಇದು ತಲೆಭಾಗ ಬರುತ್ತೆ, ಇದು ಕುತ್ತಿಗೆ, ಇದು ಲಂಗ್ಸ್, ಇದು ಸ್ಟಮಕ್, ಇದು ಪ್ಯಾಂಕ್ರಿಯಾಸ್, ಇದು ಲಿವರ್, ಇದು ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್. ಇದು ದೇಹ ನಾವು ಮಲ ವಿಸರ್ಜನೆ ಮಾಡುವಂತ ಜಾಗ, ಮಲಮೂತ್ರಗಳನ್ನ ವಿಸರ್ಜನೆ ಮಾಡುವಂತ ಜಾಗ. ಸೊ ನಮಗೆ ದೇಹದಲ್ಲೂ ಅಷ್ಟೇ ಅಕ್ಕಪಕ್ಕನೆ ಕಾಲಿದೆ. ಸೊ ದೇಹದಲ್ಲಿ ಮಲಮೂತ್ರ ಎಲ್ಲಿ ವಿಸರ್ಜನೆ ಮಾಡ್ತೀವೋ ಅದ್ರ ಅಕ್ಕಪಕ್ಕನೆ ಕಾಲುಗಳಿದೆ. ಇದೆರಡು ಕಾಲಾಗುತ್ತೆ. ಈಗ ದೇಹದ ಹೊರಭಾಗ ಕೈಗಳಿದೆ, ಇದೆರಡು ಕೈಗಳಾಗುತ್ತೆ. ಕಾಲಲ್ಲಿ ಕೈಗಳಲ್ಲಿ 3 ಜಾಯಿಂಟ್ ಸಿಗುತ್ತೆ ಸರ್. ಸೊ 3 ಜಾಯಿಂಟ್, ಇದು ತೊಡೆ ಸಂದು, ಇದು ಮಂಡಿ ಭಾಗ, ಇದು ಕೆಳಗಡೆ ಪಾದದ ಹತ್ರ. ಸೊ ಇದೆರಡು ಮಂಡಿ ಅಂತ ಅಂದಾಗ ಯಾರಿಗೆ ಬೋನ್ ಡೆನ್ಸಿಟಿ ಕಡಿಮೆ ಇರುತ್ತಲ್ಲ, ಸೊ ಅಂತವ್ರು ಈ ಮಂಡಿ ಜಾಗಕ್ಕೆ ಸುತ್ತ ಯೆಲ್ಲೋ ಕಲರ್ ಹಾಕಿ. ಸುತ್ತ ಯೆಲ್ಲೋ ಕಲರ್. ಸೊ ಹೀಗೆ ಅದು ಮಂಡಿ. ಮಂಡಿ. ಕೆಲವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರಲ್ಲ. ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಪೈನ್ ಬರ್ತಾ ಇರುತ್ತೆ, ಅಂದ್ರೆ ಅಲ್ಲಿಗೆ ಎನರ್ಜಿ ಸರಿಯಾಗಿ ಫ್ಲೋ ಆಗ್ತಿರಲ್ಲ. ಸೊ ಅಂತವ್ರು ಒಂದು ಸ್ಕೈ ಬ್ಲೂ ತಗೊಳ್ಳಿ. ಸ್ಕೈ ಬ್ಲೂ ತಗೊಂಡು ಅದೇ ಜಾಗಕ್ಕೆ ಸ್ಕೈ ಬ್ಲೂ ರಿಂಗ್ ಹಾಕಿ. ಸೊ ಹೇಗೆ ಇಲ್ಲ ಮಂಡಿ ಕಟಿ ಕಟಿ ಸೌಂಡ್ ಬರುತ್ತೆ. ತುಂಬಾ ಜನಕ್ಕೆ ಎದ್ದಾಗ ಕೂತಾಗ ಕಟಿ ಕಟಿ ಸೌಂಡ್ ಬರುತ್ತೆ. ಸೊ ಅಂತವ್ರು ಗ್ರೀನ್ ಕಲರ್ ತಗೊಳ್ಳಿ. ಗ್ರೀನ್ ಕಲರ್ ತಗೊಂಡು 2 ರಿಫ್ಲೆಕ್ಸ್ಗೆ ಗ್ರೀನ್ ಕಲರ್ ಹಾಕಿ. ಬಟ್ ಏನೇ ಸುತ್ತಾನೆ ಹಾಕ್ಬೇಕು, ರಿಂಗ್ ತರನೇ ಹಾಕಿ. ಇಲ್ಲ ಸರ್, ನನಗೆ ಮಡ್ಚಕ್ ಆಗ್ತಿಲ್ಲ, ಸ್ಟಕ್ ಆಗ್ತಿದೆ, ಕುತ್ಕೊಂಡ್ರೆ ಹಂಗೆ ಇಟ್ಕೊಂಡ್ಬಿಡುತ್ತೆ, ಅದು ಮೊಮೆಂಟಮ್ ಇಲ್ಲ ಅಂತಂದ್ರೆ ಆ ಈಸಿ ಫ್ಲೋಗ್ನೆಸ್ಗೆ ಪರ್ಪಲ್ ಕಲರ್ ತಗೊಳ್ಳಿ. ಅದೇ ಪರ್ಪಲ್ ಕಲರ್ನ ಇಲ್ಲೊಂದ್ 2 ರಿಂಗ್ ಹಾಕಿ. ಡಿಜನರೇಟ್ ಆಗಿದೆ ಅಂದ್ರೆ ಮಂಡಿ ಡಿಜನರೇಟ್ ಆಗಿದೆ, ಅಲ್ಲಿ ಸವೆತ ಶುರುವಾಗಿದೆ, ಇನ್ನೊಂದೇನು ಮತ್ತೊಂದೇನು ತುಂಬಾ ಹಾಳಾಗಿದೆ, ಶಬ್ದ ಕೊನೆಗೆ ಅದು ಮೂಳೆ ಸವಿತಾ ಇದೆ, ಇದೆಲ್ಲನೂ ಇದೆ ಅಂತ ಅನ್ಕೊಳ್ಳಿ. ಈಗ ನಾನು ಆಗ್ಲಿಂದ ಹೇಳಿದ್ನಲ್ಲ, ಬೋನ್ ಡೆನ್ಸಿಟಿನೂ ಇಲ್ಲ, ಸರ್ಕ್ಯುಲೇಷನ್ ವೀಕ್ ಆಗಿದೆ, ಈಸಿ ಫ್ಲೋನೆಸ್ ಇಲ್ಲ, ಏನೇ ಇದ್ರು ಒಂದು ಬ್ಲಾಕ್ ಹಾಕಿ. ಅದೇನ್ ಮಾಡುತ್ತೆ, ಮತ್ತೆ ಅದನ್ನ 0 ಮಾಡಿ ಮತ್ತೆ ರೀಜನರೇಟ್ ಮಾಡುತ್ತೆ. ಇದೇ ಜಾಗಕ್ಕೆ ಬ್ಲಾಕ್ ಹಾಕಿ. ಬ್ಲಾಕ್ ಇದಾಕಿ ಒಂದು ವಾರದಲ್ಲಿ ಎಲ್ಲ ಯಾವ ಪರ್ಸ್ಪೆಕ್ಟಿವ್ ಬರುತ್ತೆ ಅದೆಲ್ಲನೂ ಹೇಳಿದೀನಿ. ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ಅವರು ರಿಕವರ್ ಆಗ್ತಾರೆ. ಸೊ ಇದು ಮಲ್ಟಿಪಲ್. ನೀವು ಅಂದ್ರೆ ಇವಾಗ ಎಷ್ಟು ಡಿಸೀಸ್ ಹೇಳಿದ್ರಿ, ಅಷ್ಟು ಸ್ಕೆಚ್ ಪೆನ್ ಬಣ್ಣ ಹಾಕ್ತಾನೆ ಇರಬೇಕು. ಎಲ್ಲದೂ ಬೇಡ ಸರ್. ಅವ್ರಿಗೆ ನಾನು ಹೇಳಿದೀನಲ್ಲ, ಸರ್ಕ್ಯುಲೇಷನ್ ಇದ್ರೆ ಇಲ್ಲಿ ಸ್ವಲ್ಪ ಬ್ಲಾಕ್ ಆಗುತ್ತೆ, ಸೊ ತುಂಬಾ ಪೇನ್, ಸಿವಿಯರ್ ಪೇನ್ ಇರುತ್ತೆ. ಸೊ ಅಂತವ್ರಿಗೆ ಕಟ್ ಶಬ್ದ ಬರ್ತಾ ಇರುತ್ತೆ, ಪೇನ್ ಆಗಿರುತ್ತೆ, ಸರ್ಕ್ಯುಲೇಷನ್ ಆಗ್ತಿಲ್ಲ, ಅವಾಗೆಲ್ಲ ಬ್ಲಾಕ್ ಹಾಕಿ. ಬ್ಲಾಕ್ ಇಲ್ಲ ಒಂದು ವಿಭೂತಿ ಬಳಿರಬೇಕಾದ್ರೆ ವಿಭೂತಿ ತಗೊಂಡು ಪುಡಿ ಮಾಡಿ ಒಂದು ಹಚ್ಚಿ. ಅದೇನ್ ಮಾಡುತ್ತೆ, ರೀಜನರೇಟ್ ಮಾಡುತ್ತೆ. ಮಲ್ಟಿಪಲ್ ಪ್ರಾಬ್ಲಮ್ ಇದ್ರು ಒಂದು ಸ್ಕೆಚ್ ಪೆನ್ ಮಂಡಿಲಿ ಆ ಲಿಕ್ವಿಡ್ ಎಲ್ಲ ಅದು ಫ್ಲೋ ಕಮ್ಮಿ ಆದಾಗ ಸೊ ಕಟ್ ಶಬ್ದ ಬರುತ್ತೆ. ಆ ಲಿಕ್ವಿಡ್ ಮತ್ತೆ ರಿಸ್ಟೋರ್ ಆಗುತ್ತಾ? ರಿಸ್ಟೋರ್ ಆಗುತ್ತೆ ಸರ್. ಗ್ರೀನ್ ಹಾಕಿ ಚೆನ್ನಾಗಿ ತಿನ್ನಿ. ನಾಟಿ ಆಹಾರಗಳು, ದೇಸಿ ಆಹಾರಗಳನ್ನ ತಿನ್ನಿ. ಸೊ ವಿತಿನ್ 1 ವೀಕ್ ಅಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗಿದೆ ಅಂತ. ಇದು ರೈಟ್ ನ್ಯೂಸ್.